ಗತವೈಭವ ಚಿತ್ರದಲ್ಲಿ ಭಾಸ್ಕರ್ ಆಗಿ ನೀವು ಪಾತ್ರನ ನಿಭಾಯಿಸಿದ್ದೀರಾ. ಅದರಲ್ಲಿ ಒಂದು ಅಂದ್ರೆ ಪೋಸ್ಟ್ ಮ್ಯಾನ್ ತರ ನಮ್ಗೆ ಕಾಣಿಸುತ್ತೆ. ಇವಾಗ ಮಾಡರ್ನ್ ಆಗಿ ನೋಡಕ್ ಹೋದ್ರೆ ಪೋಸ್ಟ್ ಮ್ಯಾನ್ ತರ ಹುಡುಗಿಯಿಂದ ಹುಡುಗಿಗೆ, ಹುಡುಗಿಯಿಂದ ಹುಡುಗನ್ಗೆ ಪತ್ರನ ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀರಾ. ಇದು ನಿಮ್ಗೆ ಎಷ್ಟು ಖುಷಿ ಕೊಡ್ತು, ಎಷ್ಟು ಚೆನ್ನಾಗಿ ನೀವು ಇದು ಪಾತ್ರ ನಿಭಾಯಿಸಿದ್ದೀರಾ? ಸ್ಕ್ರಿಪ್ಟ್ ಕೇಳಿದಾಗಲೇ ನನಗೆ ಖುಷಿ ಆಗಿತ್ತು, ಸುನಿ ಸರ್ ವಿವರಿಸಿದಾಗಲೇ ಖುಷಿ ಆಗಿತ್ತು. ಆಮೇಲೆ ಈಗಂತೂ ತುಂಬಾ ಖುಷಿ ಆಗಿದೆ. ನೋಡಿದ್ನಲ್ಲ, ಅದು ನಾವು ಅಲ್ಲಿ ಕುಂದಾಪುರದಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೂ ಆ ಪಾತ್ರ ನನಗೆ ತುಂಬಾ ಇಷ್ಟ ಆಗಿತ್ತು. ಒಂದು ಹಾಲ್ ಮಾರುವವನು ಅಂದ್ರೆ ಮೊದಲಿನ ಕಾಲದ ಏನು ಹಾಲ್ ಮಾರುವವರು ಮಾತ್ರ ಎಲ್ಲಾ ಮನೆಗಳಿಗೂ ಹೋಗ್ತಾರೆ, ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಸಿನಿಮಾದಲ್ಲಿ ಕಾಮಿಡಿ ಕಂಪ್ಲೀಟ್ ಆಗಿ ನಿಮ್ಮಿಂದಾನೇ ವರ್ಕ್ ಆಗಿದೆ ಅಂತ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ದೇವ್ರದೇ, ಜನಗಳ ಆಶೀರ್ವಾದ, ಅದು ಹಾಗೆ ಇರ್ಲಿ. ಹೆಚ್ಚು ಜನ ಥಿಯೇಟರ್ ಬಂದು ನೋಡ್ಲಿ ಅಂತ ಬೇಡ್ಕೊಳ್ತಾರೆ. ಪತ್ರ ಓದಕ್ ಬರ್ದೇ ಇರೋರು ನೀವು ಪತ್ರನ ಶಿಫ್ಟ್ ಮಾಡ್ತಾ ಇದ್ರಿ, ಲೈಕ್ ಪತ್ರಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರಿ, ಸೊ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ. ಈ ಒಂದು ಕತೆ 4 ಭಾಗಗಳಲ್ಲಿ 4 ವಿಭಿನ್ನ ಪಾತ್ರಗಳಲ್ಲಿ ಮೂಡಿ ಬಂದಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ನಿರ್ದೇಶಕರ ಕಲ್ಪನೆಯಲ್ಲಿ ಮೂಡಿ ಬಂದಂತ ಗತವೈಭವದ ಬಗ್ಗೆ ಒಂದ್ ಲೈನ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿರ್ದೇಶಕರ ಕಲ್ಪನೆನೇ ಸೂಪರ್. ಅವ್ರು ಕೊಂಡೋಗಿರೋ ರೀತಿ, ಇದನ್ನ ನಾವು ಕತೆ ಹೇಳೋದಲ್ಲ, ಚಿತ್ರ ನೋಡಿನೇ ಇದು ಅರ್ಥ ಆಗ್ಬೇಕು. ಅಷ್ಟು ಪ್ರೀತಿಯಿಂದ ಫ್ಯಾಮಿಲಿ ಬಂದು ನೋಡುವಂತ ಫಿಲ್ಮ್ ಇದು. ಓಕೆ ಸರ್, ಗತವೈಭವದ ಬಗ್ಗೆ ಓವರ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ? ಕಂಪ್ಲೀಟ್ ಆಗಿ ಓವರ್ ಆಲ್ ಇವತ್ತು ರಿಲೀಸ್ ಆದಂತ ಗತವೈಭವದ ಬಗ್ಗೆ ಫಸ್ಟ್ ಶೋ ನೀವು ನೋಡಿದೀರಾ. ಜನಗಳ ಅಭಿಪ್ರಾಯ ಹಾಗೂ ಟೀಮ್ ತಂಡದ ಅಭಿಪ್ರಾಯಗಳ ಅವ್ರನ್ನೆಲ್ಲ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ನಿರ್ದೇಶಕರು, ನಿರ್ಮಾಪಕರು, ತಾಂತ್ರಿಕ ವರ್ಗ, ಆಮೇಲೆ ಏನೆಲ್ಲ ಇದ್ದಾರೆ, ಯಾರೆಲ್ಲ ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆಲ್ಲ ಒಂದು ಫಲ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖುಷಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೆಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಂಡ್ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಇದು ಯಾವ ತರ ಅನಿಸ್ತು? ಇದೊಂದು ವಿಭಿನ್ನವಾದ ಚಿತ್ರ. ಟೆಕ್ನಿಕಲಿ ಅಪಾರ್ಟ್ ಬಂದಾಗ ಒಬ್ಬ ಡೈರೆಕ್ಟ್ರಿಗೆ ಅವ್ರೇನು ಕನ್ಸು ಕಟ್ಟಿರ್ತಾರಲ್ಲ ಅದನ್ನ ಪೂರ್ತಿ ನಿಭಾಯಿಸೋಕೆ ಆಗಲಿಲ್ಲ ಅಂದರೂ ತಕ್ಕಮಟ್ಟಿಗೆ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಎಂಟೈರ್ ನನ್ನ ಟೆಕ್ನಿಕಲ್ ಟೀಮ್ಸು ಎಲ್ಲನೂ ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ಒಂದು ಸಿನಿಮಾ ಅನ್ನೋದಕ್ಕಿಂತ 4 ಸಿನಿಮಾದ ಕಂಟೆಂಟು ಒಂದು ಸಿನಿಮಾದಲ್ಲಿದೆ. ಬಟ್ ರಿಯಲಿ ನನಗೆ ಎಷ್ಟು ಸಲ ನೋಡಿದ್ರು, ನನಗೆ DA ಮಾಡ್ಬೇಕಾದ್ರೆ ನೋಡಿದೆ, ಆಮೇಲೆ ಎಡಿಟಲ್ ನೋಡಿದೆ, ಎಲ್ಲ ನೋಡಿದ್ರೆ ಬಿಗ್ ಥಿಯೇಟರ್ ಬಂದಾಗ ದಟ್ ಫೀಲ್ ಅಂಡ್ ಗುಡ್ ತುಂಬಾನೇ ಚೆನ್ನಾಗಿ ಅನಿಸ್ತು ನನಗೆ. ಸರ್, ನಿಮ್ಗೆ ಇದರಲ್ಲಿ ತೆರೆ ಹಿಡಿಯೋದಕ್ಕೆ ಅಂದ್ರೆ ಸೆರೆ ಹಿಡಿಯೋದಕ್ಕೆ ನಿಮ್ಗೆ ಡಿಫಿಕಲ್ಟ್ ಅಂತ ಲೈಕ್ ಅಂದ್ರೆ ಆ ತರದ್ದು ಯಾವ ಅಂದ್ರೆ 4 ಕತೆ ತೋರಿಸ್ತೀವಿ ಸರ್. ಇದರಲ್ಲಿ 4 ಯುಗಗಳಂತ ಹೋಗುತ್ತೆ. ಆ 4 ಯುಗಗಳಲ್ಲಿ ಯಾವುದು ಡಿಫಿಕಲ್ಟ್ ಅಂತ ಅನ್ಸ್ತು ಸೆಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ? ಪೋರ್ಚುಗಲ್ ಶೂಟ್ ಮಾಡ್ಬೇಕಾದ್ರೆ ಶಿಪ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಅನ್ನಿಸ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಸಿಕ್ನೆಸ್ ಇತ್ತು. ಆಮೇಲೆ ಅಲ್ಲಿ ಡ್ಯಾನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಟೆಕ್ನಿಕಲ್ ಪಾರ್ಟ್ ಬಂದಾಗ ಗಿಂಬಲ್ ಒಂದ್ ಕಡೆ ಇಟ್ಕೊಳ್ತಿದ್ವಿ, ಅದೊಂದ್ ಕಡೆ ಹೋಗ್ತಿತ್ತು, ಕ್ಯಾಮ್ರಾ ಒಂದ್ ಕಡೆ ಮೂವ್ ಆಗ್ತಿದ್ರು, ಆರ್ಟಿಸ್ಟ್ ಒಂದ್ ಕಡೆ ಮೂವ್ ಆಗ್ತಿದ್ರು. ಆಮೇಲೆ ತುಂಬಾ ದೂರ ಆ ಕಡೆ ಎಲ್ಲೂ ಸಿಟಿನ ಕಾಣಿಸ್ಬಾರ್ದು ಅಷ್ಟು ದೂರ ತುಂಬ ದೂರ ಹೋಗಿದ್ವಿ. ಆಮೇಲೆ ಸನ್ಪಾತ್ನ ಯೂಸ್ ಮಾಡ್ಕೊಂಡು ಹೋಗ್ತಿದ್ವಿ. ಒಂದ್ಸರಿ ಬ್ರೈಟ್ ಆಗೋದು, ಬ್ಯಾಕ್ ಲೈಟ್ ಬೇಕಾಗಿತ್ತು, ಒಂದ್ಸರಿ 45 ಡಿಗ್ರಿಲಿ ಲೈಟ್ ಬೇಕಾಗಿತ್ತು. ಈ ಥರ ಒಂಥರ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಿದ್ವಿ. ಅದಕ್ಕಿಂತ ಜಾಸ್ತಿ ಮೋರ್ ಓವರ್ ನಮ್ಮ ಟೆಕ್ನಿಕಲ್ ಪಾರ್ಟ್ ಬಂದ್ಬಿಟ್ಟು ಕುಂದಾಪುರ ಇದರಲ್ಲಿ ಶೂಟ್ ಮಾಡ್ಬೇಕಾದ್ರಂತೂ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲರೂ ತುಂಬಾ ಕಷ್ಟಪಟ್ಟರು. ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ಒನ್ ಲೈನ್ ಅಲ್ಲಿ ಸಿಂಪಲ್ ಸುನಿ ಅವರ ಒಂದು ನಿರ್ದೇಶನ ಕಲ್ಪನೆಯಲ್ಲಿ ಮೂಡಿ ಬಂದಂತ ಈ ಗತವೈಭವದ ಬಗ್ಗೆ ಓವರ್ ಆಲ್ ಆಗಿ ಒನ್ ಲೈನ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ನಿರ್ದೇಶಕರ ಕನಸು ಇವತ್ತು ಆಕ್ಚುಲಿ ಎಲ್ಲ ನನ್ಸಾಗಿದೆ. ಥ್ಯಾಂಕ್ ಯು ಸರ್. ಮೂವಿಯಲ್ಲಿ ನೀವು ಕೆಲಸ ಮಾಡಿದ್ದೀರಾ. ನೀವು ಮೂವಿಲಿ ಕೆಲಸ ಮಾಡೋದಕ್ಕೂ ಅಂಡ್ ಆನ್ ಸ್ಕ್ರೀನ್ ನೋಡೋದಕ್ಕೂ ನಿಮ್ಗೆ ಎಷ್ಟು ಅಂದ್ರೆ ಯಾವ ತರ ನಿಮ್ಗೆ ಫೀಲ್ ಆಯ್ತು ಈ ಸಿನಿಮಾ ಬಗ್ಗೆ? ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಈ ಫಿಲಮ್ ಅಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲೆಲ್ಲ ಹೋಗಿ ಇದು ಮಾಡ್ಬೇಕಾದ್ರೆ ನಾವು ಆ ಟೈಮಲ್ಲೇ ಬದುಕಿದೀವಿ ಅಂತ. ಯಾಕಂದ್ರೆ ನಾವು ಬಳಸಿದ್ದು ಆರ್ಟ್ ವರ್ಕ್ ಇಂದ ಹಿಡಿದು ಲೊಕೇಶನ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಆ ಹಿಂದಿನ 1940 1920 ಈ ಟೈಮ್ದೆ ನಮ್ಗೆ ಒಂದು ಫೀಲ್ ಕೊಡ್ತಾ ಇತ್ತು. ಮತ್ತೆ ನಾವು ಸ್ಕ್ರಿಪ್ಟ್ ಓದಿದ್ದಕ್ಕೂ ಈಗ ಔಟ್ಪುಟ್ ಕೂಡ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸುನಿ ಸರ್ ಸ್ಕ್ರಿಪ್ಟ್ ಎಲ್ಲರಿಗೂ ಗೊತ್ತಿದೆ, ಅದೊಂಥರ ಮ್ಯಾಜಿಕ್ ಮಾಡುತ್ತೆ ವೀಕ್ಷಕರು ನೋಡ್ತಾ ಇದ್ರೆ. DOP ಸರ್ ಮಾತಾಡಂಗಿಲ್ಲ, ವಿಲಿಯಂ ಸರ್ ಅದೊಂದು ಹೊಸ ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ ಅವರು. ಕಟ್ ಮಾಡಿದ್ರೆ ನಮ್ಮ ದುಷ್ಯಂತ್ ಸರ್ ಹೊಸದಾಗಿ ಆಕ್ಟ್ ಮಾಡ್ತಿದ್ದಾರೆ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ನಾವು ಸೆಟ್ಟಲ್ಲೂ ಎಂಜಾಯ್ ಮಾಡಿದ್ವಿ, ಇವತ್ತು ಸಿನಿಮಾದಲ್ಲಿ ಅದು ಡಬಲ್ ಎಂಜಾಯ್ ಮಾಡಿದ್ವಿ. ಇವನ್ ಜೋಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್, BGM ತುಂಬಾ ಚೆನ್ನಾಗಿ ಬಂದಿದೆ. ನಾವು ಶೂಟಿಂಗ್ ಸೆಟ್ ಏನು ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿದ್ವು, ಅದು ಔಟ್ಪುಟ್ ನೋಡ್ತಾ ಇರ್ಬೇಕಾದ್ರೆ ಜನ ಕ್ರೌಡ್ ರೆಸ್ಪಾನ್ಸ್ ಮಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಲ್ಟಿಮೇಟ್, ಅದು ರೋಮಾಂಚನ ಒಂದು ಫೀಲ್ ಆಯ್ತು. ಎಲ್ಲ ಒಂದು ಸಿನಿಮಾ ನೋಡಿ ತುಂಬಾ ಅಲ್ಟಿಮೇಟ್ ಆಗಿದೆ. ಇದೊಂದು ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಫೀಲ್ ಅಂತೂ ಕೊಟ್ಟೆ ಕೊಡುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.